ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸನ್ನು ನೋಡಿಲ್ಲ ಈ ಕೂಡಲೇ ಹೋಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ಹಾಕಿದ್ದೀನಿ, ರೆಸಿಪಿ ವೀಡಿಯೋ ಹಾಕಿದ್ದೀನಿ, ಹಾಗೆ ಬೇರೆ ಬೇರೆ ವೀಡಿಯೋಸು ಕೂಡ ಹಾಕಿದ್ದೀನಿ. ಇನ್ನೊಂದು ಅನಿಲ್ ಹಾಕಿದ್ದೀನಿ. ಹಾಗೆ ಇವತ್ತು ಒಂದು ಸ್ಪೆಷಲ್ ಆಗಿರೋ ಒಂದು ರೆಸಿಪಿ ಮಾಡುವ ಅಂತ ಹೇಳಿ ಬಂದಿದ್ದೀನಿ. ಏನು ರೆಸಿಪಿ ಅಂದರೆ, ಹೀಗೇ ನಾನು ಕೆಲಸ ಮಾಡುವಾಗ ಅಲ್ಲಿ ಒಂದು ರೆಸಿಪಿ ಸಿಗ್ತಾ ಹಾಗೇ ಮಾಡಿಬಿಡುವ, ಒಂದು ವೀಡಿಯೋಸ್ ಆಗ್ತದೆ, ನಿಮ್ಮ ಹತ್ರ ಮಾತಾಡಿದಾಗೂ ಆಗುತ್ತೆ. ತುಂಬ ದಿವಸ ಆಯಿತು ವೀಡಿಯೋ ಸರಿಯಾಗಿ ಮಾಡ್ತಾ ಇಲ್ಲ, ತುಂಬ ಡಿಲೇ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ವೀಡಿಯೋ ಕಂಟಿನ್ಯೂಸ್ ಹಾಕು ಅಂತ ಹೇಳಿ ವೀಡಿಯೋ ಹಾಕ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಇದಕ್ಕಿಂತ ಮುಂಚೆ ನಾನು ವೀಡಿಯೋ ಹಾಕಿದ್ದೀನಿ. ಇದು ಬೋಂಡಸ್ ಮತ್ತು ಒಂದು ಎಂಥದ್ದು ಮುಳ್ಳು ತುಂಬ ಮುಳ್ಳಿರುತ್ತೆ, ಅದು ಎಂತ ಹೇಳ್ತಾರೆ, ಪಲಾಯ್ ಮೀನಾ ಎಂಥದ್ದು ಹೇಳ್ತಾರೆ ಅದಕ್ಕೆ. ಅದು ಇವರೆಲ್ಲ, ನಾನು ತಿಂದಿದ್ದೀನಿ, ಇದಕ್ಕಿಂತ ಮುಂಚೆ ತಿಂದಿದ್ದೇನೆ, ಮಾಡಿದ್ದೇನೆ. ಅವಾಗೆಲ್ಲ ವೀಡಿಯೋ ಮಾಡಿರಲಿಲ್ಲ. ಇದರಲ್ಲಿ ತೋರಿಸ್ತೇನೆ, ಆ ಮೀನು ತೋರಿಸ್ತಿದ್ದೇನೆ. ಇಲ್ಲ ನಾನು ಅದು ವೀಡಿಯೋ ಮಾಡಬೇಕಂತ ಅಂದಾಗ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡಿಲ್ಲ. ನಿಮಗೆ ಅದು ಕಟ್ ಮಾಡಿ ಆದಮೇಲೆಲ್ಲ ಅದು ಮಸಾಲೆ ಎಲ್ಲ ಹಾಕಿ ಆದಮೇಲೆ ನನಗೆ ಫ್ಲ್ಯಾಶ್ ಆದದ್ದು ವೀಡಿಯೋ ಮಾಡುವ ಅಂತೇಳಿ, ಅದಕ್ಕೆ ಅದೆಲ್ಲ ಮಾಡಿ ಮಸಾಲೆ ಎಲ್ಲ ಹಾಕಿದ್ದೀನಿ. ಇನ್ನು ಏನೆಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ಅದರಲ್ಲೇ ತೋರಿಸಿದ್ದೀನಿ. ಮತ್ತು ಫಿಶ್ ಮಸಾಲೆಗೆ ನಾನು ಯಾವಾಗಲೂ ಹಾಕೋದು ಅದೇ ಮಸಾಲೆ ಹಾಕಿದ್ದೀನಿ. ಓಕೆ, ವೀಡಿಯೋ ಜಾಸ್ತಿ ನಾನು ಮಾತಾಡ್ತಾಯಿದ್ದೆ, ನೀವು ಮತ್ತು ನಾನು ವೀಡಿಯೋ ನೋಡ್ತಿಲ್ಲ, ನನ್ನನ್ನೇ ನೋಡಿ ಅಲ್ಲಿ ಇದಾದರೆ ಸೀದಾಗಿ ಹೋದರೆ ಅದಕ್ಕೆ ಇರೋದು ನೋಡಿ ಓಡಿತ್ತು, ಬೀದಿನ ಗಾಡಿ ಸೌಂಡ್ ಕೇಳಿಸ್ತು, ಓಡಿತ್ತು, ಒಂದೇ ಓಟ ಓಡಿದ ಹಾಗೆ. ಓಕೆ, ವಿಡಿಯೋ ನೋಡಿ ಕಂಟಿನ್ಯೂಸ್ ಆಗಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಕಿವಿದ್ದೆಲ್ಲ ತೆಗೆದಿಟ್ಟು ಬೋರ್ ಆಗಿದ್ದೀನಿ. ಮತ್ತು ಎಂತ ನಿನ್ನೆ ಸ್ವಲ್ಪ ಹೆಲ್ತು ಕೂಡ ಹುಷಾರಿಲ್ಲ, ಕಾಲು ಕೈ ಎಲ್ಲ ನೋವು, ಎಂತ ಅಂತ ಗೊತ್ತಿಲ್ಲ, ಫುಲ್ಲು ದಪ್ಪ ಆಗಿದೆ ಕಾಲು, ಯಾಕೆಂತ ಗೊತ್ತಿಲ್ಲ. ಮುಖನೇ ನೋಡುವಾಗ ನಿಮಗೆ ಅನಿಸ್ಬೋದು, ನಮ್ಮದು ಮುಖ ಸ್ವಲ್ಪ ಇದಾಗಿದೆ ನೋಡಿ, ಸ್ವಲ್ಪ ನಿಮ್ಗೆ ಕಾಣಿಸ್ತಾ ಇದೆಯಾ ನೋಡಿ, ಮುಖ ಇಲ್ಲೆಲ್ಲ ಥರ ಚೇಂಜ್ ಆಗಿದೆ. ಓಕೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಬೊಂಡಸ್ಸಿಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ನಾನು ಬೊಂಡಸ್ ಕ್ಲೀನ್ ಮಾಡೋದನ್ನು ನಾನು ನಿಮಗೆ ತೋರಿಸಿಲ್ಲ. ಹಾಗೆ ಇಲ್ಲಿ ಸೈಡಲ್ಲಿ ಮೀನಿಗೆ ಮಸಾಲೆ ಕೂಡ ಹಾಕಿ ಇಟ್ಟಿದ್ದೇನೆ. ಅದು ಮಸಾಲೆ ಫಿಶ್ ಫ್ರೈ ಯಾವಾಗಲೂ ತೋರಿಸ್ತೇನಲ್ಲ, ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದೇ ಮಸಾಲೆ ಹಾಕಿದ್ದೇನೆ. ಆಮೇಲೆ ಇಲ್ಲಿ ನಾನು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟು ಅಲ್ಲಿ ಇದು ಈರುಳ್ಳಿ ಮತ್ತು ಶುಂಠಿನ ಫ್ರೈ ಮಾಡೋಕ್ಕೆ ಹಾಕಿದ್ದೇನೆ. ತೆಂಗಿನಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ, ತುಪ್ಪ ಹಾಕಿಲ್ಲ ಇವತ್ತು. ಆಮೇಲೆ ಇಲ್ಲಿ ಒಂದು ಟೊಮೆಟೊನ ಸಣ್ಣದಾಗಿ ಹಚ್ಕೊಂಡು ಅದನ್ನು ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಈಗ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ ಆಗುವವರೆಗೂ ಫ್ರೈ ಮಾಡಿಕೊಳ್ಬೇಕು, ಚಂದ ಫ್ರೈ ಆಗಬೇಕಾಯ್ತಾ. ಇದು ಟೊಮೆಟೊ ಸ್ಮ್ಯಾಶ್ ಅಂದರೆ ಕರಗೋ ರೀತಿ ಆಗಬೇಕು ನೋಡಿ. ಅದು ಟೊಮೆಟೊ ಕರಗಿದಾಗ ನೋಡಿ, ಇಲ್ಲಿ ಮಸಾಲೆ ಥರ ಕಾಣಿಸ್ತಾ ಇದೆ ನಿಮಗೆ, ಈ ಥರ ಆಗಬೇಕು. ಇನ್ನೂ ಟೊಮೆಟೊ ಫುಲ್ ಕರಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಸ್ವಲ್ಪ 1 ಸ್ಪೂನ್ ಆದಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ, ಅದು ಕೂಡ ಚಿಲ್ಲಿ ವಿತ್ ಟೊಮೆಟೊ ಸಾಸ್ ಮಿಕ್ಸ್ ಆಗಿ ಒಂದು ಬರುತ್ತೆ, ಅದು ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಮ್ಮ ಬೋಂಡಸ್ ಗ್ರೇವಿಗೆ. ಇಲ್ಲಿ ನೋಡಿ ಬೋಂಡಸ್ಗೆ ನಾನಿಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ನೋಡಿ, ಎಲ್ಲ ಮ್ಯಾರಿನೇಟ್ ಮಾಡಿದ್ದೀನಿ. ಇದಕ್ಕೆ ನಾನು ಅರಶಿನ ಮತ್ತು ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಉಪ್ಪು ಮತ್ತು ನಾವು ಕಡೆಗೆ ಹಾಕ್ತೀನಿ, ನಾನು ಇಲ್ಲಿ ಹಾಕಲಿಲ್ಲ, ಉಪ್ಪು ನೋಡ್ಕೊಂಡು ಹಾಕಬೇಕು. ಯಾಕಂದರೆ ನಾನು ಫಿಶ್ಶಿಗೆ ಮಸಾಲೆ ಹಾಕುವಾಗ ನಾನು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದೆ, ಅದಕ್ಕೆ ಇದಕ್ಕೆ ಸ್ವಲ್ಪ ಕಡಿಮೆ ಮಾಡಿದರೆ ಅದು ಅಲ್ಲಿ ಮ್ಯಾನೇಜ್ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಉಪ್ಪು ಜಾಸ್ತಿ ಆದರೆ, ಇಲ್ಲಿ ಸಹ ಉಪ್ಪು ಜಾಸ್ತಿ ಆದರೆ, ಫಿಶ್ಶಿಗೂ ಉಪ್ಪು ಜಾಸ್ತಿ ಆದರೆ ಅದು ಒಳ್ಳೆಯದಾಗಲ್ಲ, ಅಡುಗೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗೆಲ್ಲ ಇಲ್ಲಿ ನೋಡಿ, ನಾನೀಗ ಬೋಂಡಸ್ನೆಲ್ಲ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಇದರಲ್ಲೇ ನೀರು ಬಿಡುತ್ತೆ ಚೆನ್ನಾಗಿ ಎಣ್ಣೆ. ಈಗ ನಾವಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೀವಲ್ಲ, ಇದು ತೆಂಗಿನ ಎಣ್ಣೆ ಕೂಡ ಚೆನ್ನಾಗಿ ಇದರ ಜೊತೆಗೆ ಬೇಯಬೇಕು, ಅಂದರೆ ಬೋಂಡಸ್ ಜೊತೆ ಫ್ರೈ ಆಗಬೇಕು. ಈಗ ನೋಡಿ, ಸ್ವಲ್ಪ ಬಿಸಿಯಲ್ಲೇ ಸ್ವಲ್ಪ ಇದಾಗ್ತದೆ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನಾನೊಂದು ಸ್ಪೂನ್ ಹುಡಿ ಉಪ್ಪು ಹಾಕಿದ್ದೀನಿ. ಮತ್ತು ನಾನು ನೋಡುವಾಗ ಅದು ಉಪ್ಪು ಕರೆಕ್ಟಾಗಿ
ಸಟ್ಟಾಗಿಲ್ಲ. ಮತ್ತೊಂದು ಸಲ ಸ್ವಲ್ಪ ಕಲ್ಲುಪ್ಪು ಹಾಕಿದೆ ನಾನು, ಅದು ಮತ್ತೆ ನಾನು ತೋರಿಸ್ತೇನೆ ನಿಮಗೆ, ಅವಾಗ ಹೇಳ್ತೇನೆ. ಅಲ್ಲಿ ಉಪ್ಪು ಹಾಕಿದ್ದು ನಾನು ಇಲ್ಲಿ ಇದು ವಿಡಿಯೋದಲ್ಲಿ ಉಂಟು, ಕಲ್ಲುಪ್ಪು ಹಾಕಿರೋದು. ಇವಾಗ ನೋಡಿ, ಇದು ನೀರು ಬಿಡಬೇಕು, ಚೆಂದ ನೀರು ಬಿಡಬೇಕು. ಇವಾಗ ಇಲ್ಲಿ ನಾನು ಮಸಾಲೆ ಕಡ್ದಿರೋದನ್ನು ನಿಮಗೆ ತೋರಿಸಿದ್ದೇನಲ್ಲ, ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಕಾಯಿ ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟು ಐಟಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಸಾಲೆಗೆ. ಅದು ಈಗ ಮಸಾಲೆ ಗ್ರೈಂಡ್ ಮಾಡ್ಕೊಂಡು ಬಂದನಲ್ಲ, ಅದು ಅಲ್ಲಿ ಸೈಡಲ್ಲಿಡೋ. ಇಲ್ಲಿ ನೋಡಿ, ಇವಾಗ ನಮಗೆ ಇಲ್ಲಿ ಬೋಂಡಸಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾಯಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಯಾವ ಥರ ಕಾಣಿಸ್ತಾ ಇದೆ ನೋಡಿ. ನಾನಿಲ್ಲಿ ನೀರು ಆ್ಯಡ್ ಮಾಡಿಲ್ಲ. ನೀರು ಮತ್ತು ನಾವು ಮಸಾಲೆ ಹಾಕಿದ ಮೇಲೆ ಅಲ್ಲಿಗೆ ಇದು ನೀರು ಹಾಕಿ ಇದು ಮಾಡ್ಬೋದು ನೋಡಿ. ಈಗ ಮಸಾಲೆ ನಾವು ಇಷ್ಟು ದಪ್ಪಕ್ಕೆ ಹಾಕಿದ್ದೀನಿ ಇಲ್ಲಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ, ಮತ್ತು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು ನೋಡಿ. ಅದರಲ್ಲೇ ನೀರು ಬಿಟ್ಟಿದೆ ಸ್ವಲ್ಪ, ಅದೇ ನೀರು ಸಾಕಾಗುತ್ತೆ. ಆದರೂ ಕೂಡ ಸ್ವಲ್ಪ ಅಂದರೆ ಈ ಗ್ರೇವಿ ಇದೆಯಲ್ಲ, ಅದು ಈಗ ಹಸಿ ಹಸಿ ಇರುತ್ತಲ್ಲ, ಅದಕ್ಕೆ ಇದನ್ನು ಸ್ವಲ್ಪ ಕುದಿ ಬರುವವರೆಗೂ ಬೇಯಿಸಬೇಕು. ಮತ್ತು ನಾನಿಲ್ಲಿ ಸ್ವಲ್ಪ ಒಂದು ಲೋಟ ನೀರು ಹಾಕಿ ಇದನ್ನು ಜೊತೆ ಬೇಯಿಸ್ತಾಯಿದ್ದೀನಿ. ಮತ್ತು ಇದು ಗ್ರೇವಿ ಆಗಬೇಕು ಆಯಿತಾ, ಅಲ್ಲಿವರೆಗೂ ಕುದಿಸ್ಬೇಕು. ಗ್ರೇವಿ ಅಂದರೆ ನಮಗೆ ಈ ಪೀಸ್ ಮತ್ತು ಬೋಂಡಸ್ ಪೀಸ್ ಮತ್ತು ಇದು ಗ್ರೇವಿ ಇದೆಯಲ್ಲ, ಅದು ಜೊತೆಗೆ ಅಂಟಿಕೊಂಡಾಗಿರ್ಬೇಕು. ಇವಾಗ ನೋಡಿ, ಇದು ನೀರು ಉಂಟು. ನಾನು ನಿಮಗೆ ಮತ್ತೊಂದು ಸಲ ತೋರಿಸ್ತೇನೆ ನಿಮಗೆ ನೀರಾಗಿರೋದು. ನಾನು ಇವಾಗ ಇಲ್ಲಿ ಒಂದು ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯೋಕ್ಕೆ ಬಿಡ್ತೇನೆ. ಇದು ಚೆನ್ನಾಗಿ ಬೇಯಬೇಕು. ಇದೀಗ ನೋಡಿ ಬೇಯ್ತಾ ಬಂತು, ಕುದಿ ಬಂತು ನೋಡಿ, ಕುದಿ ಬರ್ತಾ ಇದೆ, ಸ್ವಲ್ಪ ಸ್ವಲ್ಪನೇ ಕುದಿ ಬರ್ತಾ ಇದೆ. ಈಗ ನೋಡಿ, ಇದು ನೀರು ಥರ ಉಂಟು ನೋಡಿ, ನೀರು ಥರ ಉಂಟು. ಇದು ನೀರು ಥರ ಆಗಬಾರ್ದು, ಅಲ್ಲಿವರೆಗೂ ಕುದಿಸಬೇಕು, ಚೆನ್ನಾಗಿ ಕುದಿಸಬೇಕು. ಕುದಿಸಿದಷ್ಟು ಇದರ ರುಚಿ ಜಾಸ್ತಿ ಇದು ಬೋಂಡಸಿದ್ದು. ನೀವು ಮನೆಯಲ್ಲಿ ಇದನ್ನು ಸುಕ್ಕ ಮಾಡ್ಬೋದು, ಮತ್ತು ಗ್ರೇವಿ ಇದು ಎಂಥ ಗೀ ರೋಸ್ಟ್ ಮಾಡ್ಬೋದು. ನಿಮಗೆ ಯಾವ ರೀತಿ ಮಾಡ್ಬೋದು ಆ ರೀತಿ ಮಾಡ್ಬೋದು. ಇವಾಗ ನೋಡಿ, ಇದು ಕುದಿ ಬಂತು ನೋಡಿ, ಫುಲ್ಲು ಬೆಂದಿದೆ ಅಂತ ಗೊತ್ತಾಯ್ತು ನೋಡಿ. ಇದರ ಕಲರ್ ಕೂಡ ಚೇಂಜ್ ಆಯಿತು. ಆವಾಗ ಸ್ವಲ್ಪ ವೈಟ್ ಇತ್ತು, ಇವಾಗ ಕಲರ್ ಕೂಡ ಚೇಂಜ್ ಆಯಿತು. ಚೆನ್ನಾಗಿ ಕುದಿ ಬಂತಲ್ವಾ ನೋಡಿ. ಇವಾಗ ನಾವು ಇದನ್ನು ಮತ್ತೊಂದು ಗ್ಯಾಸಲ್ಲಿ ಕುದಿ ಬರಲಿಕ್ಕೆ ಇಡಬೇಕು. ಮತ್ತು ನಾನು ಇದನ್ನು ಯಾಕೆ ಆ ಸೈಡ್ ಶಿಫ್ಟ್ ಮಾಡಿದೆ ಅಂದರೆ, ಇಲ್ಲಿ ನಾನೀಗ ಫಿಶ್ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇದು ಇವಾಗ 1 ಗಂಟೆ ಆಗ್ತಾ ಬಂತು, ಊಟದ ಹೊತ್ತು. ಆವಾಗ ನಾನು ಕಿಚನಲ್ಲಿ ಇದು ಅಡುಗೆ ಮಾಡ್ತಾ ಇರುವಾಗ ವಿಡಿಯೋ ಮಾಡುವಂತ ಆಯಿತು, ಹಾಗೆ ವಿಡಿಯೋ ಮಾಡಿದೆ ಕಂಟಿನ್ಯೂಸ್ ಆಗಿ. ಇವಾಗ ಇಲ್ಲಿ ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಸಣ್ಣ ಕಪ್ ಇದೆಯಲ್ಲ, ಸಣ್ಣ ಕಪ್ಪಲ್ಲಿ ಆಗುವಷ್ಟು ಇಡ್ಲಿ ಕಪ್ ಅಂದ್ಕೊಳ್ಳಿ, ಇಡ್ಲಿ ಕಪ್ಪಲ್ಲಿ ಸಣ್ಣ ಕಪ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಇದೀಗ ಬಿಸಿ ಆಗ್ತಾ ಬರ್ತಾಯಿದೆ ನೋಡಿ. ಫಸ್ಟಿಗೆ ನಾನು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟೆ ಅಲ್ಲ, ಹಾಗಾಗಿ ಬಿಸಿ ಆಯಿತು. ಇವಾಗ ಎಣ್ಣೆ ಕೂಡ ಬಿಸಿ ಆಗ್ತಾ ಬಂತಲ್ಲ, ಇವಾಗ ನೋಡಿ ಎಣ್ಣೆ ಫುಲ್ಲು ಬಿಸಿ ಆಯಿತು. ಇವಾಗ ನಾವಿಲ್ಲಿ ಮಸಾಲೆ ಹಾಕಿರುವಂಥ ಫಿಶ್ನ ಹಾಕ್ತಾಯಿದ್ದೀವಿ ನೋಡಿ. ಇದು ಚೆನ್ನಾಗಿ ಮಸಾಲೆ ಫುಲ್ ಫ್ರೈ ಆಗಬೇಕು. ಇದರಲ್ಲಿ ಮುಳ್ಳು ಜಾಸ್ತಿ, ಮೀನಲ್ಲಿ ಮುಳ್ಳು ಜಾಸ್ತಿ ಇರೋದ್ರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ರೋಸ್ಟು ಅಂದರೆ ಕ್ರಿಸ್ಪಿಯಾಗಿ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಓಕೆ, ಇನ್ನು ನಾನು ಫ್ರೈ ಮಾಡಿ ಆದಮೇಲೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಹಾಗೆ ಇನ್ನೂ ಡಿಫ್ರೆಂಟಾಗಿ ವೀಡಿಯೋಸ್ ಬೇಕು ಅಂತ ಅಂದಮೇಲೆ ನೋಡಿ, ಫ್ರೈ ಆಯಿತು ನೋಡಿ. ಇನ್ನೂ ಡಿಫ್ರೆಂಟಾಗಿ ವಿಡಿಯೋ ಬೇಕು ಅಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ರೆಸಿಪಿ ಬೇಕು ಆ ರೀತಿ ನಾನು ರೆಸಿಪಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನನಗೆ ಗೊತ್ತಿರುವಂಥದ್ದು ವೆಜ್ಜಲ್ಲಿ ಮಾಡ್ತೀನಿ ಕಡಿಮೆ, ಆದರೆ ನಾನ್ ವೆಜ್ ಜಾಸ್ತಿ ಇರುತ್ತೆ. ನನಗೆ ನಾನ್ ವೆಜ್ಜಲ್ಲಿ ಐಟಮ್ ಆಗಿ ಮಾಡೋದಂದರೆ ಇಷ್ಟ. ನಮ್ಮದು ನಾನ್ ವೆಜ್ ಅಲ್ವಾ, ಹಾಗಾಗಿ ವೆಜ್ಜಲ್ಲಿ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಓಕೆ, ಫುಲ್ ವಿಡಿಯೋ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ
ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬೋಂಡಸ್ ಗ್ರೇವಿ ಜೊತೆ ಈ ಕುಚ್ಚಲಕ್ಕಿ ಅನ್ನ ಸೂಪರ್ ಕಾಂಬಿನೇಷನ್. ಹಾಗೆ ಇದು ಫ್ರೈ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ಹೇಳಿ. ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇದಕ್ಕೆ ನಾನು ಕಡಲೆ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಯಾವುದೂ ಆ್ಯಡ್ ಮಾಡಿಲ್ಲ. ಖಾಲಿ ಮಸಾಲೆಯಲ್ಲಿ ಚೆನ್ನಾಗಿ ಕಬಾಬ್ ರೀತಿ ಫ್ರೈ ಮಾಡಿದ್ದೀನಿ. ಅದು ಕಬಾಬ್ ಥರನೇ ಕಾಣಿಸ್ತಾ ಉಂಟು. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಟೈಮ್ ಬಂತು. ಇವಾಗ ನಿಮಗೆ ತೋರಿಸ್ತೀನಿ ಕುಚ್ಚಲಕ್ಕಿ ಜೊತೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಅಲ್ವಾ. ಇದು ರಾಗಿ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ, ನೀರು ದೋಸೆ ಜೊತೆ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ನಿಮಗೆ ಯಾವ ರೀತಿಯಲ್ಲಿ ಕೂಡ ಇದು ನಮಗೆ ಚೆನ್ನಾಗಿರುತ್ತೆ ನಾನ್ ವೆಜ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಬಾಯ್.